ಇದು ಆನೇಕಲ್ ರೈಲ್ವೆ ಸ್ಟೇಷನ್ ಮತ್ತು ಆನೇಕಲ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಲೆವೆಲ್ ಕ್ರಾಸಿಂಗ್ 112. ಸೊ ಅಲ್ಲಿ ಒಂದು ರೋಡ್ ಓವರ್ ಬ್ರಿಡ್ಜ್ ಅವಶ್ಯಕತೆ ಇದೆ. ಯಾಕೆಂದ್ರೆ ಅದು ಲೆವೆಲ್ ಕ್ರಾಸಿಂಗ್ ಗೇಟ್ ಕ್ಲೋಸ್ ಆದಂತ ಸಂದರ್ಭದಲ್ಲಿ ಎರಡೂ ಕಡೆ 1 ಕಿಲೋಮೀಟರ್ ಅಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಸೊ ಅದರಿಂದ ಈ ವಿಚಾರವನ್ನ ನಾನು ಸುಮಾರು 4 ತಿಂಗಳಿಂದನೇ ನಮ್ಮ ಕೇಂದ್ರದ ಸಚಿವರಾದಂತ ಅಶ್ವಿನ್ ವೈಷ್ಣವ್ ಅವರಿಗೆ, ರೈಲ್ವೆ ಸಚಿವರಾದಂತಹ ಅಶ್ವಿನ್ ವೈಷ್ಣವ್ ಅವರ ಗಮನಕ್ಕೆ ತಂದಿದ್ದೇನೆ ಮತ್ತು ನಮ್ಮ ರೈಲ್ವೆ ರಾಜ್ಯ ಸಚಿವರಾದಂತಹ ಸೋಮಣ್ಣನವರ ಗಮನಕ್ಕೂ ತಂದಿದ್ದೇನೆ. ಇವಾಗ ಲೆವೆಲ್ ಕ್ರಾಸಿಂಗ್ 112 ಏನಿದೆ ಅಲ್ಲಿ ಬಹಳ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅದು ಟ್ರೈನ್ ಹೋಗುವಾಗ. ಸೊ ಅದರಿಂದ ಇವಾಗ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ, 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ರೋಡ್ ಓವರ್ ಬ್ರಿಡ್ಜ್ ಮಾಡಬೇಕು ಅನ್ನೋದು ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ಅದೊಂದು ಆದಷ್ಟು ತ್ವರಿತಗತಿಯಲ್ಲಿ ಅದನ್ನ ಅಪ್ರೂವ್ ಮಾಡಿಸ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಸಾವಿರಾರು ಜನರಿಗೆ ಅನಾನುಕೂಲ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ, ಮಾಮೂಲಿ ಜನರಿಗೆ ಅಥವಾ ಆಸ್ಪತ್ರೆಗೆ ಹೋಗುವಂತವ್ರಿಗೆ. ಅದರಿಂದ ಅದೊಂದು ಮತ್ತು ಇವು ಆನೇಕಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಈಗ ಇದು ಪ್ಲಾಟ್ಫಾರ್ಮ್ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಅದ್ರ ಕಾಮಗಾರಿ ಮುಗಿದು ಇನ್ನೊಂದು ವಾರದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ ಸಾರ್ವಜನಿಕರಿಂದ ಲೆವೆಲ್ ಕ್ರಾಸಿಂಗ್ 116 ಬಗ್ಗೆನೂ ಬೇಡಿಕೆ ಬಂದಿದೆ. ಅಲ್ಲಿ ಒಂದು ಅಂಡರ್ ಪಾಸ್ ಅಥವಾ ಓವರ್ ಬ್ರಿಡ್ಜ್ ಮಾಡಬೇಕು ಅಂತ. ನಂತರ 126, 127 ಇದೆಲ್ಲ ಆದ್ರೆ ರೈಲ್ವೆ ಪ್ರಯಾಣಿಕರಿಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ. ಸೊ ಆದಷ್ಟು ಈ ಲೆವೆಲ್ ಕ್ರಾಸಿಂಗ್ 112 ಏನಿದೆ ಮೇಜರ್ ಅದೇನೆ. ಸೊ ಅದ್ರ ಬಗ್ಗೆ ನಾನು ರೈಲ್ವೆ ಸಚಿವರ ಗಮನಕ್ಕೆ ತರ್ತೇನೆ, ಆದಷ್ಟು ಬೇಗ ಅದನ್ನ ಅಪ್ರೂವ್ ಮಾಡಿಸಿ ಕಾಮಗಾರಿಯನ್ನ ಪ್ರಾರಂಭ. ಸರ್, ಸುಮಾರು 15 ವರ್ಷಗಳಿಂದ ಇದೇ ರೀತಿ ಅಧಿಕಾರಿಗಳ ಹತ್ರ ಈ ಹಿಂದೆ ಕೂಡ ಮಾಜಿ ಕೇಂದ್ರ ಸಚಿವರು ನಾರಾಯಣ ಸ್ವಾಮಿ ಅವರು ಕೇಳಿದ್ರು, ಹಾಲಿ ಶಾಸಕರು ಶಿವಣ್ಣ ಅವರು ಕೇಳ್ತಾರೆ. ಆದ್ರೆ ಅಧಿಕಾರಿಗಳು ಪ್ರಾರಂಭದಲ್ಲಿ ಸ್ಪಂದಿಸ್ತಾರೆ, ಅದಾದ್ಮೇಲೆ ಇದು ಆಗೇ ಇಲ್ಲ ಇದುವರೆಗೂ ಕೂಡ. ಸೋಮಣ್ಣವರು ಕೂಡ ಈ ಹಿಂದೆ ಹಲವು ಬಾರಿ ಇದನ್ನ ಪತ್ರಕರ್ತ ಸಮೇತ ಆನೇಕಲ್ನವರು ಕೂಡ ಬೇಡಿಕೆ ಇಟ್ಟಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ಮರ್ತು ಹೋಗ್ಬಿಡ್ತಾರೆ. ಪ್ರತಿದಿನ ಹೆಚ್ಚು ಕಡಿಮೆ ಒಂದು 20 ರಿಂದ 22 ಸಾವಿರ ವಾಹನಗಳಿದೆ ರಸ್ತೆಯಲ್ಲಿ ಓಡಾಡ್ತಾರೆ. ಇದನ್ನ ಸರಿಪಡಿಸಲ್ಲ ಅಂತೇಳಿ ಅಧಿಕಾರಿಗಳು ಏನ್ ರೀಸನ್ ಏನ್ ಹೇಳ್ತಾರೆ? ಇಲ್ಲ, ಇವಾಗ ಇದು ಅಂತಿಮ ಹಂತಕ್ಕೆ ಬಂದಿದೆ. ಯಾಕೆಂದ್ರೆ ಈಗ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿಯಾಗಿ ಎಸ್ಟಿಮೇಟು ರೆಡಿ ಇದೆ. ಹುಬ್ಳಿನಲ್ಲಿ ಇರ್ತಕ್ಕಂಥ ರೈಲ್ವೆ ಚೀಫ್ ಇಂಜಿನಿಯರ್ ರಂಗನಾಥ್ ಅವ್ರಿಗೂ ಕೂಡ ಈಗ ಜಸ್ಟ್ ಮಾತಾಡಿದ್ದೇನೆ. ಅವ್ರನ್ನು ಕೂಡ ಸ್ಥಳ ವೀಕ್ಷಣೆಗೆ ಬನ್ನಿ ಅಂತ ಹೇಳಿದ್ದೇನೆ. ಇದನ್ನ ನಾನು ಕೊನೆಯ ತನಕ ಫಾಲೋ ಅಪ್ ಮಾಡಿ ಮಾಡಿಸ್ಬೋದು. ಸರ್, 4 ರಿಂದ 8 ಎಕ್ಸ್ಪ್ರೆಸ್ ಟ್ರೈನ್ಗಳು ಪ್ರತಿದಿನ ಇದೇ ರೋಡಲ್ಲಿ ಓಡಾಡುತ್ತೆ. ಆದ್ರೆ ಯಾವ್ದೊಂದು ಇಲ್ಲಿ ಆನೇಕಲ್ ನಲ್ಲಿ ಸ್ಟಾಪ್ ಕೊಡೋದಿಲ್ಲ. ಪ್ರಯಾಣಿಕರಿಗೆ ಭಾರಿ ಅನುಕೂಲ ಆಗುತ್ತೆ ಸ್ಟಾಪ್ ಕೊಟ್ರೆ ಅನ್ನೋದು ಒಂದು ಈ ವಿಚಾರನ ಅದು. ಯಾಕೆಂದ್ರೆ ಇದು ಆಪರೇಷನ್ಸ್ ಸೇಫ್ಟಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ರೈಲ್ವೆ ಬೋರ್ಡ್ ಅಲ್ಲಿ ಒಂದು ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ಅದಕ್ಕೆ ಪತ್ರ ಬರೆದಿದ್ದೇವೆ, ಅದನ್ನ ಅವ್ರು ಸ್ಟಡಿ ಮಾಡ್ತಾರೆ. ಯಾಕೆಂದ್ರೆ ಒಂದು ಟ್ರೈನ್ ನಿಲ್ಸಿದ್ರೆ ಏನಾದ್ರು ಬೇರೆ ಟ್ರೈನ್ಗೆ ಏನಾದ್ರು ಅಪಾಯ ಆಗುತ್ತಾ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಾನು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗೆ ಪ್ರತಿದಿನ ಮಹಿಳೆಯರು ಹೆಣ್ಮಕ್ಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಸರ್ ಇಲ್ಲಿ ಟ್ರೈನ್ ಮೂಲಕ. ಸಂಜೆ 6 ಗಂಟೆ ನಂತರ ಇಲ್ಲಿಂದ ಆನೇಕಲ್ ಟೌನ್ ಸಂಪರ್ಕ ಕಲ್ಪಿಸೋ ರಸ್ತೆ ಹಾಳಾಗಿ 22 ವರ್ಷ ಕಳೆದೋಗಿದೆ. ಈ ಹಿಂದೆಯೂ ಈಗ ತಾವಿರುವಂತ ಪಕ್ಷವೂ ಕೂಡ ಇತ್ತು, ಈಗ ಬೇರೆ ಸರ್ಕಾರ ಇದೆ. ಆದ್ರೆ ಆ ರಸ್ತೆನ ಇದುವರೆಗೂ ಕೂಡ ರೈಲ್ವೆ ಅಧಿಕಾರಿಗಳು ಸರಿಪಡಿಸಕ್ ಹೋಗಿಲ್ಲ. ಅಲ್ಲ, ಇವಾಗ ತಾನೇ ನಾನು ರೈಲ್ವೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದ್ದೇನೆ. 47 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವಾಗಲೇ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು ಆಲ್ರೆಡಿ ಟೆಂಡರೇ ಕರೆದಿದ್ದಾರೆ. ಬಹುಶಃ ಇನ್ನೊಂದು 3-4 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಆನೇಕಲ್ ಸಿಟಿಗೆ ಹೋಗ್ಲಿಕ್ಕೆ ರೋಡ್ ಸರಿಯಾಗುತ್ತೆ. ಸರ್, ರಾಷ್ಟ್ರೀಯ ಹೆದ್ದಾರಿ ಪ್ರತಿನಿತ್ಯ ಲಕ್ಷಾಂತರ ಗಾಡಿ ಸಂಬಂಧಪಟ್ಟಿಲ್ಲ. ಅಲ್ಲ, ಅದು ಈಗ ನಮ್ದು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಈ ಕೆಲಸ ನಡೀತಾ ಇದೆ. ಇವಾಗ ಡೈವರ್ಷನ್ಗೆ ಈಗ 3 ಲೇನ್ ಡೈವರ್ಷನ್ ಮಾಡಿದ್ದಾರೆ. ಅದು ಕೂಡ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಈಗ ತಾನೇ ಪ್ರಾಜೆಕ್ಟ್ ಡೈರೆಕ್ಟರ್ ಮಾತಾಡಿದೆ ನಾನು, ರಾಷ್ಟ್ರೀಯ ಹೆದ್ದಾರಿ ಪ್ರಾಜೆಕ್ಟ್ ಡೈರೆಕ್ಟರ್ಗೆ. ಅದು ಇವಾಗ ಏನಾಗಿತ್ತು, ಕೆಲಸ ಪ್ರಾರಂಭ ಆಗಿದೆ, ಆದ್ರೆ ಡೈವರ್ಷನ್ ರೋಡ್ ಆಗಿರಲಿಲ್ಲ ಹಿಂದೆ. ಈಗ ಡೈವರ್ಷನ್ ರೋಡ್ ಆಗ್ತಾ ಇದೆ. ನಂತರ ಆಗಸ್ಟ್ ಸೆಪ್ಟೆಂಬರ್ಗೆ STRR ಈಸ್ಟ್ ಏನಿದೆ ಅದು ಓಪನ್ ಅಪ್ ಆಗ್ತಾ ಇದೆ. STRR ಈಸ್ಟ್ ಅಂದ್ರೆ ಆ ಕಡೆ ಬರುತ್ತೆ, ಹೊಸಕೋಟೆ ಆ ಕಡೆ ಬರುತ್ತೆ, ಬಾಗ್ಲೂರು ಹೊಸಕೋಟೆ. ಅದು ಓಪನ್ ಆದ್ಮೇಲೆ ನಮ್ಮ ಚಂದಾಪುರ ಆನೇಕಲ್ಲು ಚಂದಾಪುರ ಹತ್ತಿಬೆಲೆ ಹೈವೇ ಏನಿದೆ ಅಲ್ಲಿಗೆ ಯಾವ ಟ್ರಕ್ಸ್ ಬರೋದಿಲ್ಲ, ಲಾರಿಗಳು ಬರೋದಿಲ್ಲ, ದೊಡ್ಡ
ಯಾವ ವೆಹಿಕಲ್ ಬರೋದಿಲ್ಲ, ಆಗ ಇದು ರಿಲೀಸ್ ಆಗುತ್ತೆ. ಬಟ್ ಈಗ 3 ಕಡೆ ಈಗ ಎಲ್ಲಿ ಆರೋಪಿ ನಡೀತಾ ಇದೆ. ಒಂದು ಗುಡ್ಡಳ್ಳಿ ಇದರಲ್ಲಿ, ಇನ್ನೊಂದು ನಮ್ದು ಇದು ಚಂದಾಪುರ, ಅದು ರೈಲ್ವೆ ಅಂಡರ್ ಬ್ರಿಡ್ಜ್, ಅದು ಎಕ್ಸ್ಪೆಂಡ್ ಆಗ್ತಾ ಇದೆ. ಆಮೇಲೆ ಒಂದು ಗೆಸ್ಟ್ ಲೈನ್ ಹೋಟೆಲ್ ಬರುತ್ತಲ್ಲ, ಅಲ್ಲೂ ಆ ಜಂಕ್ಷನ್ ಅಲ್ಲೂ ಆಗ್ತಾ ಇದೆ. ಸೊ ಬಹುಶಃ ಅದು ಕೂಡ 6-7 ತಿಂಗಳಲ್ಲಿ ಅದು ಆಗುತ್ತೆ. ಆವಾಗ ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗುತ್ತೆ. ಆನೇಕಲ್ನ ಸ್ಥಳೀಯ ರಾಜಕೀಯವಾಗಿ ಮೊನ್ನೆ ಒಂದು ಪ್ರತಿಭಟನೆ ನಡೆಯುತ್ತೆ ಬಿಜೆಪಿ ಕಾರ್ಯಕರ್ತರು. ಅದಾದ್ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ಬಟ್ ಯಾರೊಬ್ಬ ಮುಖಂಡರು ಕಾರ್ಯಕರ್ತರು ಬರೋದು ನಿಲ್ತಾ ಇಲ್ಲ, ಯಾಕೆ ಎಲ್ಲ ಮೌನವಾಗ್ಬಿಟ್ರೆ ಎಫ್ಐಆರ್ ಆದ್ಮೇಲೆ? ಈಗ ಇಸ್ರೇಲ್ ಯುದ್ಧ ಪ್ರಾರಂಭ ಆಗ್ತಿದೆ. ದಿನನಿತ್ಯ ಪೆಟ್ರೋಲ್ ಮತ್ತೆ ಡೀಸೆಲ್ ಮತ್ತೆ ಇದು ಹೆಚ್ಚಾಗ್ತಿದೆ. ಪೆಟ್ರೋಲ್ ಮತ್ತೆ ಡೀಸೆಲ್ ಎರಡೂ ಕೂಡ ಹೆಚ್ಚಾಗ್ತಿದೆ. ಇನ್ನೂ ಕೂಡ ಗ್ಯಾಸ್ 29 ರೂಪಾಯಿ ಹೆಚ್ಚಾಗ್ತಿದೆ. ಸೊ ದೇಶಕ್ಕೆ ಏನಾದ್ರು ಮತ್ತೆ ಹೊರತಾಗ್ತದೆ ಅನ್ನೋದು ಎಲ್ಲ ನೋಡ್ಬೇಕು. ಇದು ಏನಾಗಿದೆ, ಜಾಗತಿಕ ಸಮಸ್ಯೆ ಆಗಿದೆ. ಇಸ್ರೇಲು, ಇರಾನು ಮತ್ತು ಅಮೆರಿಕದ ಯುದ್ಧ ನಿನ್ನೆಯಿಂದ ಪುನಃ ಪ್ರಾರಂಭ ಆಗಿದೆ. ಅಂದ್ರೆ ಅದರಿಂದ, ಯಾಕೆಂದ್ರೆ ಇವತ್ತು 90% ಕ್ರೂಡ್ ಆಯಿಲ್ ಹಾರ್ಮುಜ್ ಕೆನಾಲ್ ಮೂಲಕನೇ ಬರಬೇಕು. 90% ಕಚ್ಚಾ ತೈಲ, 60% ಅನಿಲ ಅಗೇನ್ ಅದೇ ಹಾರ್ಮುಜ್ ಇದರಲ್ಲೇ ಬರ್ಬೇಕಾಗುತ್ತೆ. ಹೀಗಾಗಿ ಸಮಸ್ಯೆ ಆಗಿದೆ. ಆದ್ರೂ ಕೂಡ ಭಾರತ ಸರ್ಕಾರ ಜನರಿಗೆ ಮೇಲೆ ಕೂಡ ಸ್ವಲ್ಪ ಏರಿಕೆ ಆಗ್ತಾ ಇದೆ. ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಇದೆ. ಈಗ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ರೆ, ಅಥವಾ ಅಮೆರಿಕ ದೇಶಕ್ಕೆ, ಅಥವಾ ಬಾಂಗ್ಲಾದೇಶ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಹೋಲಿಕೆ ಮಾಡಿದ್ರೆ ನಿಜವಾಗ್ಲೂ ಇದು ಜಾಗತಿಕ ಸಮಸ್ಯೆ ಆಗಿರೋದ್ರಿಂದ ಇದೊಂದು ಬಹಳ ಜನರಿಗೆ, ದೇಶಕ್ಕೆ 95 ದೇಶಗಳಿಗೆ ಸಮಸ್ಯೆ ಆಗಿದೆ. ಇದರಿಂದ ಆದಷ್ಟು ಬೇಗ ಯುದ್ಧ ನಿಲ್ಲಿ ಅಂತ ಪ್ರತಿಯೊಬ್ಬರ ಅಪೇಕ್ಷೆ ಕೂಡ ಆಗಿದೆ.